ನೋಡ್ಬೋದು ಫ್ರೆಂಡ್ಸ್, ಸಿರಿಧಾನ್ಯಗಳಿಂದ ಅವಲಕ್ಕಿಯನ್ನ ತಯಾರು ಮಾಡಿದ್ದಾರೆ. ಇದು ಊದಲದ್ದೇನ್ ಸರ್? ಹಾ ಸರ್, ಹ್ಮ್ ಹ್ಮ್. ಇದು ಹಾರ್ಕದ್ ಸರ್. ಇದು ಹಾರಕ. ಹಾ. ಓಹೋ, ಹಾರಕ ಅವಲಕ್ಕಿ. ಮತ್ತೆ ಸರ್? ಇದು ಸಾಮೆ ಅವಲಕ್ಕಿ. ಸಾಮೆದು. ಹ್ಮ್ 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 ಹ್ಮ್. ಇದು ನವಣೆ ಅವಲಕ್ಕಿ. ನವಣೆದೂನು ಅವಲಕ್ಕಿ ಸರ್? ಹಾ. ಓಹೋ. ಅದೇ ತರ ಫೈಬರ್ ಎಲ್ಲ ಹೆಚ್ಚಿರುತ್ತೆ ಸರ್. ಹಂಗಾಗಿ ಇವ ಡಯಾಬಿಟಿಕ್ ಏನಿರುತ್ತಲ್ಲ, ಈಗ ಅವ್ರಿಗೆ ಫಸ್ಟ್ ಹೇಳೋದು ರೈಸ್ ತಿನ್ಬೇಡ ಅಂತ. ಬಟ್ ಈ ರೈಸ್ ನ ಅವ್ರು ಆರಾಮ್ಸೆ ತಿನ್ಬೋದು ಸರ್ ಅವರು. ಮತ್ತೆ ಅದೇ ಈಗ ನಾಟಿ ಏನ್ ಕಾಳುಗಳು ಇರುತ್ತಲ್ಲ ಅದರದ್ದೇ ಆದ ಬೇಳೆಗಳು. ಇದು ನಾಟಿ ಹೆಸರು ಬೇಳೆ, ನಾಟಿ ಕಡ್ಲೆ ಬೇಳೆ, ಹಾಗೆ ನಾಟಿ ತೊಗರಿ ಬೇಳೆ, ನಾಟಿ ಉದ್ದಿನ ಬೇಳೆನೂ ಬರ್ತದೆ ಸರ್. ಅವೆಲ್ಲ ನೀವು ಸಾಂಬಾರ್ ಮಾಡಿದ್ರೆ 2 ದಿವಸ ಆದ್ರೂ ಕೆಡೋದಿಲ್ಲ. ಕೇವಲ ಗೋಧಿ ಶಾವಿಗೆ ಒಂದೇ ಸರ್. ಬಟ್ ಇಲ್ಲಿ ನೀವು ರಾಗಿ ಶಾವಿಗೆ ನೋಡ್ಬೋದು, ಸಾಮೆ ಶಾವಿಗೆ ನೋಡ್ಬೋದು. ಸಾಮೆಯಿಂದಲೂ ಶಾವಿಗೆ. ಇದು ರಾಗಿ ದೋಸೆ ಇನ್ಸ್ಟಂಟ್ ಮಿಕ್ಸ್ ಅಂತ ಸರ್. ದೋಸೆ ಮಾಡುವಾಗ ಇದನ್ನ ಡೈರೆಕ್ಟ್ ಹಾಕೊಂಡ್ಬಿಟ್ಟು ನಾವು ದೋಸೆ ಹಾಕ್ಬೋದು. ಬ್ಯಾಡಗಿ ಮೆಣಸಿನ ಪುಡಿ ಸರ್ ಇದು. ನಾವೇ ಖುದ್ದು ನಮ್ಮ ಸಂಘದವ್ರ ಹತ್ರ ಮಿಲ್ ಮಾಡಿಸಿರೋದು ಸರ್. ಈಗ ಹೊರಗಡೆ ಏನಾಗುತ್ತೆ ಸರ್, ಎಕ್ಸ್ಟ್ರಾ ನಿಮ್ಗೆ ಕೆಮಿಕಲ್ಸ್ ಹಾಕ್ತಾರೆ, ಕಲರ್ಸ್ ಹಾಕ್ತಾರೆ. ಬಟ್ ನಮ್ದು ಡೈರೆಕ್ಟ್ ಆಗಿ ನ್ಯಾಚುರಲ್ ಆಗಿ ಬೆಳೆದಿರೋ ಮೆಣಸಿನಕಾಯಿಂದ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರಣಗೌಡ ಬಿರಾದಾರ್ ಅಂತ. ನಾನು ದೇವಧಾನ್ಯ ರೈತ ಉತ್ಪಾದಕ ಕಂಪನಿಯ ಸಿಇಒ ಆಗಿ ಕೆಲಸ ಮಾಡ್ತಿದ್ದೇನೆ. ಇದು ದೇವಧಾನ್ಯ ರೈತ ಉತ್ಪಾದಕ ಕಂಪನಿ ಒಂದು ರೈತರ ಕಂಪನಿ ಆಗಿದೆ. ಅಂದ್ರೆ ಕಂಪ್ಲೀಟ್ ಮಾಲಕರು ಎಲ್ಲ ಬಂದ್ಬಿಟ್ಟು ರೈತರೇ ಇರ್ತಾರೆ. ಇದು ಹಾವೇರಿ ಡಿಸ್ಟಿಕ್ ಶಿಗ್ಗಾಂವ್ ತಾಲೂಕಲ್ಲಿ ತಿಮ್ಮಾಪುರ ಗ್ರಾಮದಲ್ಲಿ ಬರ್ತದೆ. ನಾವಿಲ್ಲಿ ಸಿರಿಧಾನ್ಯಗಳ ಮೇಲೆ ಜಾಸ್ತಿ ಕೆಲಸ ಮಾಡೋದು. ಶಿಗ್ಗಾಂವ್ ಮತ್ತೆ ಕುಂದಗೋಳ ತಾಲೂಕು ಏನು ಬರ್ತಾರೆ, ಇದು ಮೊದಲು ಮಿಲೆಟ್ ಹಬ್ ಅಂತ ಕನ್ಸಿಡರ್ ಆಗಿತ್ತು. ಅಂದ್ರೆ ಇಲ್ಲಿ ಮಿಲೆಟ್ಗಳು ಸಿರಿಧಾನ್ಯಗಳು ಜಾಸ್ತಿ ಬೆಳೀತಾ ಇದ್ರು. ಆದ್ರೆ ಬರ್ಬರ್ತಾ ಏನಾಗ್ತಾ ಇತ್ತು, ಗೊಂಜಾಳಿಗೆ ಹೆಚ್ಚು ಮೊರೆ ಹೋಗ್ತಾ ಇದ್ರು ಫಾರ್ಮರ್ಸ್. ಹಾಗಾಗಿ ಮತ್ತೆ ನಮ್ಮ ಸಹಜ ಸಮೃದ್ಧ NGO ಕಡೆಯಿಂದ ಇಲ್ಲಿ ಫಾರ್ಮರ್ಸಿಗೆ ಸಿರಿಧಾನ್ಯಗಳು ಬೆಳೆಯುವ ಮೂಲಕ ಬೆಳೆಯಲಿಕ್ಕೆ ಸಹಾಯ ಕೊಡುತ್ತಾ ಈಗ ಸಿರಿಧಾನ್ಯಗಳನ್ನು ರೈತರನ್ನು ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅದನ್ನ ಮಾರೋದೆಲ್ಲಿ? ಯಾಕಂದ್ರೆ ಅದಕ್ಕಲ್ಲಿ APMC ಅಲ್ಲಿ ಮಾರ್ಕೆಟ್ ಇಲ್ಲ. ಹಾಗಾಗಿ ನಮ್ಮ ಸಹಜ ಸಮೃದ್ಧ ಸಂಸ್ಥೆ ಕಡೆಯಿಂದ ನಮ್ದೇ ಆದ ಅಂದ್ರೆ ರೈತರದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ರೈತರು ಏನು ಬೆಳೀತಾರೆ ಅದನ್ನ ಡೈರೆಕ್ಟ್ ನಾವೇ ಖರೀದಿ ಮಾಡಿಬಿಟ್ಟು ಗ್ರಾಹಕರಿಗೆ ಮುಟ್ಟಿಸೋದು. ಹಾಗಾಗಿ ರೈತರಿಗೆ ಕೂಡ ನಾವು ₹1 ಜಾಸ್ತಿ ಕೊಡೋದ್ರಲ್ಲಿ ನಮಗೂ ಈಸಿ ಆಗುತ್ತೆ. ಮತ್ತೆ ಗ್ರಾಹಕರಿಗೂ ನೇರವಾಗಿ ಕೊಡೋದ್ರಿಂದ ದಳ್ಳಾಲರ ಹಾವಳಿ ಇಲ್ಲದೆ ಕಾರಣದಿಂದ ನಾವು ಕಮ್ಮಿ ರೊಕ್ಕದಲ್ಲಿ ದರದಲ್ಲಿ ಕೂಡ ಗ್ರಾಹಕರಿಗೆ ಮುಟ್ಟಿಸಬಹುದು. ಮತ್ತೆ ಉತ್ತಮ ಗುಣಮಟ್ಟದ ಆಹಾರ ಕೂಡ. ಯಾಕಂದ್ರೆ ನಾವು ಇಲ್ಲಿ ಸುಮಾರು 20 ಹಳ್ಳಿಗಳಲ್ಲಿ ಕೆಲಸ ಮಾಡ್ತೀವಿ. ಅಂದ್ರೆ 2000 ರಿಂದ 3000 ಜನ ಫಾರ್ಮರ್ಸ್ ಇದಾರೆ ನಮ್ದು. ರೈತರಿಗೆ ನಾವು ದೇಸಿ ಬೀಜ ಕೊಡುವ ಮೂಲಕ, ಹಾಗೆ ಮತ್ತೆ ವಿಷಮುಕ್ತ ಆಹಾರ ಯಾವ ರೀತಿ ಅಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತಾರಲ್ಲ, ರಾಸಾಯನಿಕ ಮುಕ್ತ ಗೊಬ್ಬರ ಕೊಡೋದ್ರಿಂದ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೆ. ಆ ರೈತರ ಮುಖಾಂತರ ನಾವು ಖರೀದಿ ಮಾಡಿಬಿಟ್ಟು ಡೈರೆಕ್ಟ್ ಗ್ರಾಹಕರಿಗೆ ಸೇಲ್ ಮಾಡ್ತೀವಿ. ಸರ್, ಯಾವ ತರ ಪ್ರೊಸೀಜರ್ ನಡೀತದೆ ನಿಮ್ ಕಂಪ್ನಿದು? ಏನೆಲ್ಲ ಪ್ರಾಡಕ್ಟ್ ಗಳಿದಾವೆ? ಯಾವ ತರ ಮಾರಾಟ ಮಾಡ್ತಾ ಇದ್ದೀರಿ? ಒಂದೊಂದಾಗೆ ವಿವರಿಸ್ತಾ ಹೋಗಿ ಸರ್. ಹಾ ಸರ್, ಇದು ರೈತರ ಕಂಪನಿ ಅಂದ್ರೆ ಸರ್, ಇಲ್ಲಿ ನಾ ಹೇಳ್ದಂಗೆ ಕಂಪ್ಲೀಟ್ ಎಲ್ಲ ಶೇರ್ದಾರರು ಬಂದ್ಬಿಟ್ಟು ರೈತರೇ. ಸುಮಾರು 515 ಶೇರ್ದಾರ್ ಇದ್ದಾರೆ. ಅದರಲ್ಲಿ 468 ಇಂಡಿವಿಜುವಲ್ ಶೇರ್ ಹೋಲ್ಡರ್ಸ್ ಇದ್ದಾರೆ, ಮತ್ತು 47 ಹೆಣ್ಮಕ್ಳ ಸ್ವಸಹಾಯ ಸಂಘಗಳು ಶೇರ್ ಹೋಲ್ಡರ್ಸ್ ಇದ್ದಾರೆ. ನಾವಿಲ್ಲಿ ಈಗ ಬರೀ ಸಿರಿಧಾನ್ಯ ಅಂದ ತಕ್ಷಣ ಅದನ್ನ ಮಾರಾಟ ಮಾಡುವಾಗ ಜನಗಳಿಗೂ ಬರೀ ಅನ್ನ ಮಾಡ್ಕೊಂಡು ಅಷ್ಟೇ ತಿನ್ನಬೇಕನ್ನೋ ಒಂದು ಕ್ವಶನ್ ಬಂತು. ಹಾಗಾಗಿ ಈಗ ನಮ್ದೇ ಆದ ಈಗ ಏನ್ ಶೇರ್ ಹೋಲ್ಡರ್ಸ್ ಸ್ವಸಹಾಯ ಸಂಘಗಳದಾರಲ್ಲ, ಆ ಸಂಘಗಳ ಮುಖಾಂತರ ಸಿರಿಧಾನ್ಯದ ವ್ಯಾಲ್ಯೂ ಅಡಿಷನ್ ಅಂದ್ರೆ ಈಗ ಒಂದು ಸಂಘಕ್ಕೆ ನಾವೇನ್ ಕೊಟ್ಟಿದ್ದೀವಿ, ಸಿರಿಧಾನ್ಯ ಮಿಲ್ ಕೊಟ್ಟಿದ್ದೀವಿ. ಅವರು ಸಿರಿಧಾನ್ಯನ ಅಕ್ಕಿ ಮಾಡ್ಕೊಡ್ತಾರೆ. ಹಂಗೆ ಇನ್ನೊಂದು ಮಿಲ್ಗಳಿಗೆ ದಾಲ್ ಪ್ರೊಸೆಸಿಂಗ್ ಮಷಿನ್ಸ್ ಹಾಕಿ ಕೊಟ್ಟಿದೀವಿ. ಅವರು ನಮ್ಮ ಏನ್ ದ್ವಿದಳ ಬರ್ತಾವಲ್ಲ ಅವನ್ನೆಲ್ಲ ಬೇಳೆಗಳು ಮಾಡ್ಕೊಡ್ತಾರೆ. ಅದೇ ತರ ಒಂದು ಸಂಘ ನಮ್ಗೆ ಚಟ್ನಿ ಪುಡಿಗಳು ಮಾಡ್ಕೊಡ್ತಾವ, ಒಂದ್ ಸಂಘ ಸಾಮೆ ಶಾಂಗೆ, ರಾಗಿ ಶಾಂಗೆ ಮಾಡ್ಕೊಡ್ತಾರೆ. ಒಂದ್ ಸಂಘ ನಮ್ಗೆ ಸಿರಿಧಾನ್ಯ ಮಾಲ್ಟ್ಗಳು ಅಂತ ಏನ್ ಬರ್ತಾವಲ್ಲ, ಸಿರಿಧಾನ್ಯ ಮಿಲೆಟ್ ಮಲ್ಟಿ ಮಿಲೆಟ್ ನ್ಯೂಟ್ರಿ ಮಿಕ್ಸ್, ರಾಗಿ ಪ್ರೋಟೀನ್ ಪೌಡರ್, ಹಾರ್ಸ್ಕನ್ ಪ್ರೋಟೀನ್ ಪೌಡರ್, ಆ ರೀತಿ ಒಂದೊಂದು ಸಂಘಗಳಿಗೂ ನಮ್ಮ ಕಂಪ್ನಿ ಕಡೆಯಿಂದ ಕೆಲಸನೂ ಕೊಟ್ಟಿದ್ದೀವಿ. ಅವರಿಂದ ನಾವು ಖರೀದಿ ಮಾಡಿಬಿಟ್ಟು ಡೈರೆಕ್ಟ್ ಗ್ರಾಹಕರಿಗೆ ಮಾರುತ್ತೇವೆ. ಏನೇನಿದಾವೆ, ಯಾವ ತರ ನಮ್ಮ ಪ್ರಾಡಕ್ಟ್ಸ್ ಏನೇನಿದೆ ಅದನ್ನೆಲ್ಲ ತೋರಿಸ್ತೀನಿ. ಒಳಗಡೆ ಬನ್ನಿ. ಹಾ ಸರ್, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಏನೇನು ಮಾರಾಟ ಮಾಡ್ತೀವಿ ಎಲ್ಲ ಪ್ರಾಡಕ್ಟ್ಸ್ ಇಲ್ಲಿದೆ. ನೇರ ನಮ್ದು ಪ್ರಾಮುಖ್ಯತೆ ನಮ್ದು ಮಿಲೆಟ್ಸ್ ಮೇಲೆ ಕೊರ್ಲೆ, ಬರಗು, ಊದ್ಲು, ಹಾರ್ಕ, ಸಾಮೆ, ನವಣೆ, ಅದೇ ರೀತಿ ರಾಗಿ, ಸಜ್ಜೆ, ಜೋಳ. ಆದ್ರೆ ಇಲ್ಲಿ ಮಿಲೆಟ್ಸ್ ಅಂತ ಬಂದಾಗ ಮತ್ತೊಂದು ಕ್ವಶನ್ ಏನ್ ಬಂದ್ ಸರ್, ಈಗ 3 ಹೊತ್ತು ಮಿಲೆಟ್ಸ್ ತಿನ್ನಕ್ಕಾಗಲ್ಲ ಅಂತ ಗ್ರಾಹಕರು ಹೇಳಿದ್ರು. ಹಾಗಾಗಿ ನಮ್ದು ದೇಸಿ ತಳಿಯ ಅಕ್ಕಿಗಳು ಮನಮಿ ದೊಡ್ಡಿಗೆ, ಅಭಿಲಾಷ, ಉದುರ್ಸಾಲಿ, ಈ ಅಕ್ಕಿಗಳು ಏನದವಲ್ಲ ಸರ್, ಇಲ್ಲಿ ಅನ್ಪಾಲಿಶ್ಡ್ ಅಕ್ಕಿಗಳು ಇವು. ನಮ್ದು ಮಳೆ ಆಶ್ರಯದಲ್ಲಿ ಬೆಳೆದಿರೋದು. ಈಗ ನಾರ್ಮಲ್ ಒಣ ಬೇಸಾಯದಲ್ಲೇ ಬೆಳೆದಿರೋದು, ಕೇವಲ ಮಳೆ ಆಶ್ರಿತ ಬೆಳೆದಿರೋ ಅಕ್ಕಿಗಳು ಸರ್ ಇವು.
ಅಂದ್ರೆ ಇದರಲ್ಲಿ ನ್ಯಾಚುರಲ್ ಫೈಬರ್ ಎಲ್ಲ ಹೆಚ್ಚಿರುತ್ತೆ ಸರ್. ಹಂಗಾಗಿ ಇವ ಡಯಾಬಿಟಿಕ್ ಏನಿರುತ್ತಲ್ಲ, ಈಗ ಅವ್ರಿಗೆ ಫಸ್ಟ್ ಹೇಳೋದು ರೈಸ್ ತಿನ್ಬೇಡ ಅಂತ, ಬಟ್ ಈ ರೈಸ್ ನ ಅವ್ರು ಆರಾಮ್ಸೆ ತಿನ್ಬೋದು ಸರ್ ಅವರು. ಮತ್ತ ಅದೇ ರೀತಿ ಸರ್ ಇದು ಸಿರಿಧಾನ್ಯದ ಅವಲಕ್ಕಿ ಸರ್ ಇದು. ಓಹೋ, ಸಿರಿಧಾನ್ಯದಿಂದ ಬಂದಂತ ಬೈ ಪ್ರಾಡಕ್ಟ್ ರೀ. ಸೂಪರ್ ಸರ್, ಸೂಪರ್. ಮತ್ತೆ ಕೆಲವು ಜನ ನಮ್ಗೆ ಅಕ್ಕಿ ಅವಲಕ್ಕಿ ಬೇಕಾದ್ರು, ಹಾಗಾಗಿ ಕೆಂಪಕ್ಕಿ ಅವಲಕ್ಕಿ ಸರ್ ಇದು. ಕೆಂಪಕ್ಕಿ ಇದು. ಮತ್ತೆ ಈಗ ನಮ್ದು ಇಲ್ಲಿ ಮೇನ್ ಸರ್, ಈಗ ಕಡ್ಲೆ ನಾವು ಬರೀ ಕೆಂಪ್ ಕಲರ್ ಅಷ್ಟೇ ನೋಡಿದ್ವಿ, ಅದೇ ತರ ಬಿಳಿ ಕಡ್ಲೆನೂ ಐತಿ, ಹಸಿರು ಕಡ್ಲೆನೂ ಬರುತ್ತೆ. ಓಹೋ, ಕಡ್ಲೆಯಲ್ಲೇ 3 ವೆರೈಟಿ ಇದಾವೆ. ಕರಿ ಕಡ್ಲೆನೂ ಬರುತ್ತಲ್ಲ? ಅದನ್ನು ಬರುತ್ತೆ ಸರ್. ಅದೇ ತರ ಈಗ ಅಲಸಂದಿ ಅಂದ್ಮೇಲೆ ಬಿಳಿ ಅಲಸಂದಿ, ಕಪ್ ಅಲಸಂದಿ, ಇಲ್ಲಿ ಕಪ್ ಹೆಸರು ಸರ್. ಕಪ್ ಹೆಸರು, ಕಪ್ ಹುರುಳಿ. ಈ ರೀತಿ ನಮ್ ಸಾಂಪ್ರದಾಯಿಕವಾಗಿ ಹಿಂದೆ ಬೆಳಿತಿರುವಂತ ಎಲ್ಲ ಕಾಳು ಕಡಿಗಳು ಸರ್. ಮತ್ ನಾಟಿ ಮಡಿಕೆ ಸರ್ ಇದು. ಮಡಿಕೆ ಕಾಳು ನಾಟಿ. ಅದೇ ತರ ಈಗ ನಾಟಿ ಏನ್ ಕಾಳು ಬೆಳೆಸಲ್ಲ ಅದರದ್ದೇ ಆದ ಬೇಳೆಗಳು. ಇದು ನಾಟಿ ಹೆಸರು ಬೇಳೆ, ನಾಟಿ ಕಡ್ಲೆ ಬೇಳೆ, ಹಾಗೆ ನಾಟಿ ತೊಗರಿ ಬೇಳೆ, ನಾಟಿ ಉದ್ದಿನ ಬೇಳೆನೂ ಬರ್ತದೆ ಸರ್. ಅವೆಲ್ಲ ನೀವು ಸಾಂಬಾರ್ ಮಾಡಿದ್ರೆ 2 ದಿವಸ ಆದ್ರೂ ಕೆಡೋದಿಲ್ಲ ಸರ್. ಅಂದ್ರೆ ಹಿಂದೆ ಯಾವ ತರ ಇರ್ತಿತ್ತೋ ಆ ರೀತಿ ನೈಜವಾಗಿ ಸಹಜ ರುಚಿಯನ್ನ ಹೊಂದಿರ್ತದೆ ಸರ್. ಅದೇ ತರ ನಮ್ದು ಬೈ ಪ್ರಾಡಕ್ಟ್ ಸರ್, ಈಗ ಸಿರಿಧಾನ್ಯದ ಮಾಲ್ಟು, ಚಟ್ನಿ ಪುಡಿ. ಈಗ ಶಾವಿಗೆ ಅಂದ್ರೆ ಕೇವಲ ಗೋಧಿ ಶಾವಿಗೆ ಒಂದೇ ಆಗಿದೆ ಸರ್, ಬಟ್ ಇಲ್ಲಿ ನೀವು ರಾಗಿ ಶಾವಿಗೆ ನೋಡ್ಬೋದು, ಸಾಮೆ ಶಾವಿಗೆ ನೋಡ್ಬೋದು. ಸಾಮೆಯಿಂದಲೂ ಶಾವಿಗೆ. ಇದು ರಾಗಿ ದೋಸೆ ಇನ್ಸ್ಟಂಟ್ ಮಿಕ್ಸ್ ಅಂತ ಸರ್. ದೋಸೆ ಮಾಡುವಾಗ ಇದನ್ನ ಡೈರೆಕ್ಟ್ ಹಾಕೊಂಡ್ಬಿಟ್ಟು ನಾವು ದೋಸೆ ಹಾಕ್ಬೋದು, ದೋಸೆ ತಯಾರಿಸಬಹುದು. ಇದು ರಾಗಿ ಮಾಲ್ಟ್ ಸರ್, ನ್ಯೂಟ್ರಿ ಮಿಕ್ಸ್. ಇದಲ್ಲದೆ ಮತ್ತೇನೇನು ಇದಾವ ಸರ್ ನಿಮ್ಮ ಹತ್ರ? ನಮ್ಮದು ಹೆಚ್ಚು ಇಷ್ಟೇ ಸರ್. ಈಗ ಇದೆಲ್ಲಾನು ರೈತ ಮಹಿಳಾ ಸಂಘದವರೇ ತಯಾರಿಸಿರೋದು ಸರ್? ಹೌದು ಸರ್, ಹೌದು. ಎಲ್ಲಾ ವ್ಯಾಲ್ಯೂ ಅಡಿಷನ್ ಅವರೇ ಮಾಡ್ಕೊಡೋದು. ಅಂದ್ರೆ ಎಲ್ಲಾ ಸಂಘಗಳಿಗೂ ಒಂದ್ ಕೆಲಸ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರೋದು. ಈಗ ಇದನ್ನ ನೀವು ಯಾವ ರೀತಿ ಮಾರಾಟ ಮಾಡ್ತೀರಿ ಸರ್? ಸರ್, ನಮ್ದು ಈಗ ನಾವು ನೇರ ಗ್ರಾಹಕರಿಗೆ ಮಾರೋ ನಿಟ್ಟಿನಲ್ಲಿ ಮೇಳಗಳಲ್ಲಿ ಮಾರಾಟ ಮಾಡ್ತೀವಿ. ಇಲ್ಲ ಅಂದ್ರೆ ನಮ್ದು ಹುಬ್ಳಿ, ಧಾರವಾಡ, ಮತ್ತೆ ಹಾವೇರಿ, ಮೈಸೂರು, ಬೆಂಗಳೂರಲ್ಲಿ ಸ್ಟೋರ್ಸ್ ನಾವು ಸಪ್ಲೈ ಮಾಡ್ತೀವಿ ಸರ್. ಹಂಗೆ ಬಲ್ಕ್ ಅಲ್ಲಿನೂ ಮಾಡ್ತೀವಿ ಸರ್. ಬಲ್ಕ್ ಅಲ್ಲೂ ಕೊಡ್ತೀವಿ. ಈಗ ಈ ತರ ಬೇಕಂದ್ರೆ ಯಾವ ತರ ಕಾಂಟ್ಯಾಕ್ಟ್ ಮಾಡೋದು? ಸರ್, ನಮ್ದು ಫೋನ್ ನಂಬರ್ 6364374058. ಇದಕ್ಕೆ ನೀವು ಕಾಲ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು ಸರ್. ಯಾರೇ ಫೋನ್ ಮಾಡ್ಲಿ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ನಾವು VRL ಹಾಕೊಡ್ತೀವಿ ಸರ್. ಇದು ಜವೆ ಗೋಧಿ ರವಾ. ಈಗ ನಾವು ಈಗೇನು ಉಪ್ಪಿಟ್ಟು ಮಾಡೋದಕ್ಕೆ ಮತ್ತೆ ರವಾದ ಐಟಮ್ಸ್ ಏನೇನ್ ಮಾಡ್ತೀವಲ್ಲ ಅದು ಬೆಸ್ಟ್ ಬರುತ್ತೆ ಸರ್. ಇದರಲ್ಲಿ ಟೇಸ್ಟ್ ನಿಮ್ಗೆ ಡಿಫ್ರೆನ್ಸ್ ಫೀಲ್ ಆಗುತ್ತೆ. ಅದೇ ತರ ಇಲ್ಲಿ ನೀವು ಉಪ್ಪು ನೋಡ್ಬೋದು. ಇವಾಗ ಏನೋ ನಾರ್ಮಲ್ 10 ರೂಪಾಯಿ ಅಂಗಡಿಯಲ್ಲಿ ಸಿಗ್ತಾವೆ, ಅದು ತಿನ್ನಕ್ಕೆ ಯೋಗ್ಯ ಇಲ್ಲದೆ ಇರೋ ಉಪ್ಪು ಅದು. ಇದು ನೀವು ಪಿಂಕ್ ಉಪ್ಪು ಅಂದ್ರೆ ಇದನ್ನ ರಾಕ್ ನ ಡೈರೆಕ್ಟ್ ಆಗಿ ಪುಡಿ ಮಾಡ್ಬಿಟ್ಟು ಉಪ್ಪಾಗಿ ಯೂಸ್ ಮಾಡ್ಬೋದು ಸರ್. ನಾವು ಮನೆಯಲ್ಲಿ ಬಿಳಿ ಉಪ್ಪು ಯಾವ ತರ ಯೂಸ್ ಮಾಡ್ತೀವಿ ಅದೇ ತರ ರಿಪ್ಲೇಸ್ಮೆಂಟ್ ಆಗಿ ಯೂಸ್ ಮಾಡ್ಬೋದು. ಇದರಲ್ಲೇ ಪೌಡರ್ ಉಪ್ಪು, ಅರಳು ಉಪ್ಪು ಎರಡು ಇದೆ ಸರ್. ಅದೇ ತರ ನಮ್ದು ಬ್ಯಾಡಗಿ ಮೆಣಸಿನ ಪುಡಿ ಸರ್ ಇದು. ನಾವೇ ಖುದ್ದು ನಮ್ಮ ಸಂಘದವ್ರ ಹತ್ರ ಮಿಲ್ ಮಾಡಿಸಿರೋದು ಸರ್. ಈ ಹೊರಗಡೆ ಏನಾಗುತ್ತೆ ಸರ್, ಎಕ್ಸ್ಟ್ರಾ ನಿಮ್ಗೆ ಕೆಮಿಕಲ್ಸ್ ಹಾಕ್ತಾರೆ, ಕಲರ್ಸ್ ಹಾಕ್ತಾರೆ. ಬಟ್ ನಮ್ದು ಡೈರೆಕ್ಟ್ ಆಗಿ ನ್ಯಾಚುರಲ್ ಆಗಿ ಬೆಳೆದಿರೋ ಮೆಣಸಿನಕಾಯಿಂದ ಮಾಡಿರೋದು ಸರ್. ಅದೇ ತರ ನಮ್ದು ಯಾವುದೇ ಕೆಮಿಕಲ್ ಮತ್ತೆ ಕಲರ್ ಹಾಕದೇ ಇರೋ ಅರಿಶಿನ ಪುಡಿ ಸರ್. ರೈತರಿಂದಾನೇ ಖರೀದಿ ಮಾಡ್ಬಿಟ್ಟು ಪುಡಿ ಮಾಡಿಸ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಸ್ ಗೆ ಸೆಲ್ ಮಾಡ್ತೀವಿ ಸರ್. ಇದರಲ್ಲಿ ಕರ್ಕ್ಯೂಮಿನ್ ಅಂಶ ಇರ್ತದೆ ಸರ್. ಹೌದು. ಈಗ ಫ್ಯಾಕ್ಟ್ರಿಗಳಿಗೆ ಹೋದ್ರೆ ಕರ್ಕ್ಯೂಮಿನ್ ಅಂಶ ತೆಗೆದು ಬಿಡ್ತಾರೆ ಮೆಡಿಸಿನ್ಗೋಸ್ಕರ. ಬರೀ ಸಿಪ್ಪೆದ ಅರಿಶಿಣ ಇರ್ತದೆ, ಬರೀ ಕಲರ್ ಮತ್ತೆ ಕೆಮಿಕಲ್ ಅಷ್ಟೇ ಇರುತ್ತೆ ಸರ್. ಹೌದು. ಈ ತರ ಎಲ್ಲ ಆದಷ್ಟು ಅದರಲ್ಲಿ ನೈಜ ಗುಣಗಳು ಇರೋ ತರ ಕಾಪಾಡ್ಕೊಂಡು ಹೊಂಟಿವಿ. ಹೌದು ಸರ್. ಈಗ ಹೆಂಗ ಬಿಳಿ ಅವಲಕ್ಕಿ ಬರುತ್ತೆ ಅದೇ ರೀತಿ ನಮ್ದು ಸಿರಿಧಾನದ ಅವಲಕ್ಕಿನೂ ಬರ್ತಾವು. ಸುಮಾರು 12 ವೆರೈಟಿ ಅವಲಕ್ಕಿ ಬರ್ತಾವ ಸರ್. ಅಂದ್ರೆ ಸಿರಿಧಾನ್ಯದ 9 ವೆರೈಟಿ ಅವಲಕ್ಕಿ, ಮತ್ತೆ ಹೆಸರು ಕಾಳು ಅವಲಕ್ಕಿ, ಗೋಧಿ ಅವಲಕ್ಕಿ, ಹುರುಳಿ ಅವಲಕ್ಕಿ ಬರ್ತಾವ. ನೀವ್ ಇಲ್ಲಿ ನೋಡ್ಬೋದು, ಇದು ಊದಲ್ ಅವಲಕ್ಕಿ ಸರ್. ಇದು ಊದಲದಿಂದ ತಯಾರು ಮಾಡಿದಂತ ಅವಲಕ್ಕಿ. ಸೂಪರ್ ಸರ್. ಅದೇ ತರ ಇದನ್ನ ಮೆಷಿನ್ ಅಲ್ಲೇ ಪ್ರೊಸೆಸಿಂಗ್ ಆಗುತ್ತೆ? ಸರ್, ಇವು ಏನ್ ಇರ್ತಾವಲ್ಲ ಅಕ್ಕಿನ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಪ್ರೆಸ್ ಮಾಡಿರ್ತಾರೆ ಸರ್, ಅವಾಗ ಫ್ಲಾಟ್ ಆಗ್ತೈತಿ. ನೋಡ್ಬೋದು ಫ್ರೆಂಡ್ಸ್, ಸಿರಿಧಾನ್ಯಗಳಿಂದ ಅವಲಕ್ಕಿಯನ್ನ ತಯಾರು ಮಾಡಿದ್ದಾರೆ. ಇದು ಊದಲದ್ದೇನ್ ಸರ್? ಸರ್, ಇದು ಹಾರಕದ್ ಸರ್. ಇದು ಹಾರಕ. ಹಾರಕ ಅವಲಕ್ಕಿ. ಮತ್ತೆ ಸರ್, ಇದು ಸಾಮೆ ಅವಲಕ್ಕಿ. ಸಾಮೆದು. ಇದು ನವಣೆ ಅವಲಕ್ಕಿ. ನವಣೆದು ಅವಲಕ್ಕಿ ಸರ್.
ಅದೇ ತರ ರಾಗಿ ಅವಲಕ್ಕಿ, ಜೋಳದ ಅವಲಕ್ಕಿ, ಸಜ್ಜೆ ಅವಲಕ್ಕಿ ಇವೆಲ್ಲ ನಾವು ಡಿಮ್ಯಾಂಡ್ ಆರ್ಡರ್ಸ್ ಬಂದಂಗೆ ಪ್ರೊಡ್ಯೂಸ್ ಮಾಡ್ಬಿಟ್ಟು ಕಸ್ಟಮರ್ ಕಳಿಸ್ತೀವಿ ಸರ್. ಅಂದ್ರೆ ಪ್ರತಿಯೊಂದು ಸಿರಿಧಾನ್ಯದ ನಿಮ್ಮ ಹತ್ರ ಅವಲಕ್ಕಿ ಮತ್ತೆ ಇದು ಮಾಡೋ ವಿಧಾನ ಅಂದ್ರೆ ಸರ್, ಇವ್ ನಾರ್ಮಲ್ ಆಗಿ ನಾವು ಅವಲಕ್ಕಿ ಮಾಡ್ತೀವಲ್ಲ ಅದೇ ತರ, ಬಟ್ ನೀರಲ್ಲಿ ತೊಳಿಬಾರ್ದು. ಜಸ್ಟ್ ನೀರ್ ಚಿಮ್ಕಿಸ್ಬಿಟ್ಟು ಒಗ್ಗರಣೆ ಹಾಕಿ, ಇಲ್ಲ ಡೈರೆಕ್ಟ್ ಆಗಿ ಒಗ್ಗರಣೆ ಹಾಕಿಬಿಟ್ಟು ನಾವು ಸ್ನಾಕ್ಸ್ ತರ ಯೂಸ್ ಮಾಡ್ಕೋಬಹುದು. ಅಂದ್ರೆ ನೀರಲ್ಲಿ ತೊಳೆದ್ರೆ ಅದು ಪೂರ್ತಿ ಹಿಟ್ಟಾಗ್ಬಿಡ್ತೈತಿ. ಹಂಗಾಗಿ ಯಾವ್ದು ಪಾಲಿಶ್ ರಹಿತವಾದ ಅಕ್ಕಿಗಳನ್ನ ಅವಲಕ್ಕಿ ಮಾಡಿರೋದ್ರಿಂದ ಶುಗರ್ ಇರೋರಿಗೆ ಅವ್ರಿಗೆಲ್ಲ ತುಂಬಾ ಒಳ್ಳೇದು ಸರ್. ಸ್ನಾಕ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಒಗ್ಗರಣೆ ಹಾಕೊಂಡು ನಾವು ಚುಡುವ ತರನು ಮಾಡ್ಕೊಂಡು ತಿನ್ಬಹುದು. ಹೌದು ಸರ್. ಇಲ್ಲಾಂದ್ರೆ ಸ್ವಲ್ಪ ನೀರ್ ಚಿಮ್ಕಿಸ್ಬಿಟ್ಟು ನಾವು ನಾಷ್ಟಾ ಆಗಿನೂ ಯೂಸ್ ಮಾಡ್ಕೋಬಹುದು ಸರ್. ಒಳ್ಳೆ ಟೇಸ್ಟ್ ಇರ್ತದೆ, ಜೊತೆಗೆ ನ್ಯೂಟ್ರಿಯೆಂಟ್ಸ್ ಸಿಗ್ತದೆ. ಹೌದು ಸರ್. ಸೂಪರ್ ಸರ್, ಸೂಪರ್.